Hello everyone, welcome to Samvaya classes. Let us see question number 21 of chapter sound. Define reverberation. Reverberation ಅಂದ್ರೆ ಏನು ಹಾಗಿದ್ರೆ? This phenomena is also related to reflection of sound. Sound reflection ಗೆ ಇದು ರಿಲೇಟ್ ಆಗಿರುವಂತದ್ದು. ಹಾಗಿದ್ರೆ ಇಲ್ಲಿ the repeated reflection that results in the persistence of a sound. ಇಲ್ಲಿ ಏನಾಗುತ್ತೆ, in a big hall if a sound is created, then that sound will persist by repeated reflection from wall until that sound is reduced reduced to a value where it is no longer audible. ಅದು ರಿಫ್ಲೆಕ್ಟ್ ಆಗಿ 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 ನಮ್ಗೆ ಕೇಳಿಸೋದಿಲ್ಲ, ಅಲ್ಲಿವರೆಗೂ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಅದನ್ನ ಏನಂತ ಕರಿತೀವಿ? ರಿವರ್ಬರೇಷನ್ ಅಂತ ಕರಿತೀವಿ. ಓಕೆ, ಇಲ್ಲಿ ದ ರಿಪೀಟೆಡ್ ರಿಫ್ಲೆಕ್ಷನ್ ದ್ಯಾಟ್ ರಿಸಲ್ಟ್ಸ್ ಇನ್ ದ ಪರ್ಸಿಸ್ಟೆನ್ಸ್ ಆಫ್ ಸೌಂಡ್ ಈಸ್ ಕಾಲ್ಡ್ ರಿವರ್ಬರೇಷನ್. ಇಲ್ಲಿ ನೋಡಿ, ಇಲ್ಲಿ ಬಿಗ್ ಹಾಲ್ ಇದೆ, ಇಲ್ಲಿ ಸೌಂಡ್ ಸೋರ್ಸ್ ಇಂದ ಸೌಂಡ್ ಕ್ರಿಯೇಟ್ ಆಗಿದೆ ಅಂಡ್ ಮಲ್ಟಿಪಲ್ ಟೈಮ್ಸ್ ರಿಫ್ಲೆಕ್ಟ್ ಆಗ್ತಾ ಇದೆ. ಕೊನೆಗೆ ರಿಫ್ಲೆಕ್ಟ್ ಆಗಿ 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 ಸೌಂಡ್ ಸ್ಮಾಲ್ ಆಗ್ತಾ ಹೋಗುತ್ತೆ, ಕೇಳಿಸೋದಿಲ್ಲ. ಅದನ್ನ ರಿವರ್ಬರೇಷನ್ ಅಂತ ಕರಿತೀವಿ. ಥ್ಯಾಂಕ್ ಯು.